ಮಗುನ ರೆಮಿಡಿಯಲ್ ಕ್ಲಾಸಿಗೆ ಕಳ್ಸಕ್ಕೆ ಹೇಳಿದ್ದಾರೆ. ಓಡಬೇಕು ಅಂದರೆ ಫಸ್ಟು ನಡಿಬೇಕು. ನಾವು ನಡಿಯೋಕ್ಕೆ ಬರ್ದಲ್ಲೇ ಓಡೋಕ್ಕೆ ಹೋದರೆ ಏನಾಗುತ್ತೆ, ಬಿದ್ದೋಗ್ತೀವಿ. ಸೊ ಅದೇ ಈ ಮಕ್ಳಿಗೆ ಆಗ್ತಾ ಇರೋದು ಇವಾಗ. ಇದು ಬುದ್ಧಿಮಾಂದ್ಯತೆ ಇರೋ ಮಕ್ಕಳು ಆ ಥರ ಅಲ್ಲ. ಕೆಲವು ಮಕ್ಕಳಿಗೆ ರೀಡಿಂಗ್ ಇಶ್ಯೂಸ್, ಕೆಲವು ಮಕ್ಕಳಿಗೆ ಸ್ಪೆಲ್ಲಿಂಗ್ ಇಶ್ಯೂಸ್. ಇವಾಗ ನಾವು ಸ್ಪೆಕ್ಟಿಕಲ್ಸ್ ಹಾಕೊಳ್ಳಲ್ವಾ, ಯಾಕೆ ಹಾಕೊಂತೀವಿ, ಕಾಣಲ್ಲ ಸರಿಯಾಗಿ ಅಂತ. ಹಿಯರಿಂಗ್ ಏಡ್ ಯಾಕೆ ಹಾಕೊಂತೀವಿ, ಕಿವಿ ಕೇಳಲ್ಲ ಅಂತ. ಅದೇ ರೀತಿ ಈ ಮಗುಗೂ ಒಂದು ತೊಂದರೆ ಇದೆ. ಈಗ ಸ್ಪೆಕ್ಸ್ ಹಾಕೊಂಡು ಹಿಯರಿಂಗ್ ಏಡ್ ಹಾಕೊಂಡ್ಬಿಟ್ರೆ ನಾವೆಲ್ಲ ಏನು ಯೂಸ್ಲೆಸ್ಸಾ? ದಿಸ್ ಇಸ್ ಅ ವೆರಿ ಐ-ಓಪನಿಂಗ್ ಪಾಡ್ಕಾಸ್ಟ್, ಐ ಮಸ್ಟ್ ಸೇ. ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ. ಯಾವ ಮಗು ಯಾವ ರೀತಿ ಕಲಿಯುತ್ತೋ ಆ ರೀತಿಯಲ್ಲಿ ನಾವು ಹೇಳ್ಕೊಡ್ಬೇಕು. ಯಾವ ಸಬ್ಜೆಕ್ಟ್ ಆದರೂ ಟ್ಯಾಕಲ್ ಮಾಡಕ್ಕೆ ಬರ್ಬೇಕು ಮಗುಗೆ. 4ನೇ ಕ್ಲಾಸಿಂದ ಇದ್ದಕ್ಕಿದ್ದಂಗೆ ಮಗುಗೆ ಇಟ್ ವಿಲ್ ಸ್ಟಾರ್ಟ್ ಲ್ಯಾಗಿಂಗ್. ಸೊ ಸ್ಕೂಲ್ನಲ್ಲಿ ಮಸ್ಟ್ ವರ್ಕ್ ಹಾರ್ಡರ್ ಅಂತ ಬರೆದ್ಬಿಡ್ತಾರೆ ರಿಪೋರ್ಟ್ ಕಾರ್ಡಲ್ಲಿ. ವಾಟ್ ಹಾರ್ಡರ್? ಸೊ ಐದರ್ ಪೇರೆಂಟ್ಸ್ ಐಡೆಂಟಿಫೈ ಮಾಡಬೇಕು, ಇಲ್ಲ ಟೀಚರ್ ಐಡೆಂಟಿಫೈ ಮಾಡಬೇಕು. ಪ್ರಾಪರ್ ಅಸೆಸ್ಮೆಂಟ್ ಮೆಥಡ್. ಎವ್ರಿ ಚೈಲ್ಡ್ ಹ್ಯಾಸ್ ಪೊಟೆನ್ಷಿಯಲ್. ಮಗು ಹೇಳ್ಬಿಡುತ್ತೆ, ಗೊತ್ತು ಅದಕ್ಕೆ, ಬಟ್ ಹೇಳ್ಕೊಳಕ್ಕೆ ಯಾರೂ ಇರಲ್ಲ. ಭಯ. ಆ್ಯಕ್ಚುಲಿ ನನಗೆ ದಟ್ ವಾಸ್ ಮೈ ಫಸ್ಟ್ ಲೆಸನ್ ಇನ್ ಅಸೆಸ್ಮೆಂಟ್. ಹೋಮ್ ಅಟ್ಮಾಸ್ಫಿಯರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ 7-8 ಜನನ ಕರೆಸಿ ಮಾತಾಡಿದ್ದೀವಿ. ಲಾಂಗ್ ಕೋವಿಡ್ ಇಸ್ ನಾಟ್ ಜಸ್ಟ್ ಹೆಲ್ತ್, ಲಾಂಗ್ ಕೋವಿಡ್ ಇಸ್ ಆಲ್ ಫಾರ್ ಚಿಲ್ಡ್ರನ್. ಕೋವಿಡ್ ಬಂತು, ಆನ್ಲೈನ್ ಕ್ಲಾಸು, ಏನು ಕಲೀಲಿಲ್ಲ. ದೀಸ್ ಚಿಲ್ಡ್ರನ್ ಹ್ಯಾವ್ ರಿಯಲಿ ಸಫರ್ಡ್ ಇರ್ರಿಪೇರಬಲ್ ಡ್ಯಾಮೇಜ್. ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ ದಟ್ ಸ್ಪೆಷಲ್ ಸ್ಕೂಲ್ಗೆ ಹೋದರೆ ನನ್ನ ಮಗು ಅದೇ ಮಗು ಥರನೇ ಆಗಿಬಿಡುತ್ತೆ ಅಂತ. ಈ ರೆಮಿಡಿಯಲ್ಸಿಗೆ ಬರೋ ಮಕ್ಕಳಿಗೆ 10th ಮುಗಿಸಿದ ತಕ್ಷಣ ರೆಕ್ಕೆ, ದೇ ವಿಲ್ ಫ್ಲೈ. The trend is changing. Some of the most difficult parents turn out to be some of the best parents.